ಹೆಲೋ ಫ್ರೆಂಡ್ಸ್, ಸ್ವಾದಿಷ್ಟ ಅಭಿರುಚಿಗೆ ಸ್ವಾಗತ. ನಾನು ಕಾವ್ಯ. ಇವತ್ತು ನಾನಿಲ್ಲಿ ಮ್ಯಾಂಗೋ ಉಪಯೋಗಿಸ್ಕೊಂಡು ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾದಂಥ ಮತ್ತು ಕ್ವಿಕ್ಕಾಗಿ ಮಾಡ್ಕೊಳ್ಬೋದಂಥ ಒಂದು ಡೆಸರ್ಟ್ನ ತೋರಿಸ್ಕೊಡ್ತಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿಯಾಗಿ ಮಾಡ್ಕೊಳ್ಬೋದು. ಒಂದು ಸಖತ್ತಾದ ರೆಸಿಪಿ ಇದು. ಅದನ್ನು ನೋಡೋಕ್ಕೆ ಮುಂಚೆ ಚಾನಲ್ಗೆ ಯಾರಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ. ಮೊದಲಿಗೆ ನಾನಿಲ್ಲಿ 3 ಮ್ಯಾಂಗೋ ತೊಗೊಂಡಿದ್ದೀನಿ. ಇದರಲ್ಲಿ 2 ಬಾದಾಮಿ ಮಾವಿನ ಹಣ್ಣು ಮತ್ತು 1 ರಸ್ಪುರಿ ಮಾವಿನ ಹಣ್ಣು. ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿ ಮಾವಿನ ಹಣ್ಣನ್ನು ನೀವು ತೊಗೊಳ್ಬೋದು. ಇದನ್ನು ನಾನು ಕಟ್ ಮಾಡಿಕೊಂಡು ಈ ಮಾವಿನ ಹಣ್ಣಿನ ಪಲ್ಪ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಪೀಸ್ ಮಾಡಿಕೊಂಡು ನೀವು ಅದನ್ನು ಸಣ್ಣ ಸಣ್ಣ ಪೀಸಾಗಿ ಮಾಡಿಕೊಂಡು ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ. ಈ ಥರ ಸಣ್ಣ ಪೀಸಾಗಿದ್ದರೆ ಒಳ್ಳೆಯದು. ನೋಡಿ, ಈ ಥರ ಕಟ್ ಮಾಡಿಕೊಂಡು ಕಂಪ್ಲೀಟಾಗಿ ನಾನು ಇದನ್ನ ಪಲ್ಪ್ನ ಒಂದು ಬೌಲ್ಗೆ ತಗೊಳ್ತಾ ಇದ್ದೀನಿ. ಚೆನ್ನಾಗಿ ಹಣ್ಣಾಗಿರೋ ಮ್ಯಾಂಗೋನ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಳ್ಳೆಯದು. ನಾವು ಎಕ್ಸ್ಟ್ರಾ ಸಕ್ಕರೆ ಹಾಕೋ ಅವಶ್ಯಕತೆನೇ ಇರಲ್ಲ, ಯಾಕಂದರೆ ಮಾವಿನ ಹಣ್ಣಲ್ಲೇ ಸಕ್ಕರೆ ಅಂಶ ಇರೋದರಿಂದ ನೋಡಿಕೊಂಡು ಹಣ್ಣಾಗಿರುವಂಥ ಮಾವಿನ ಹಣ್ಣನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೋಡಿ, ಪಲ್ಪೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು ಹಾಕ್ಕೊಂಡು ಒಂದು ಸಲ ಫೈನ್ ಪೇಸ್ಟ್ ಆಗೋವರೆಗೂ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈಗ ಮ್ಯಾಂಗೋ ಪೇಸ್ಟ್ ರೆಡಿಯಾಗಿದೆ. ಎಷ್ಟು ಸ್ಮೂತ್ ಟೆಕ್ಸ್ಚರಲ್ಲಿ ಒಳ್ಳೆ ಕಲರ್ ಬಂದಿದೆ ಅಲ್ಲ, ಫೈನ್ ಪೇಸ್ಟ್ ಆಗಿದೆ. ಈ ಟೆಕ್ಸ್ಚರಲ್ಲಿದ್ದರೆ ಒಳ್ಳೆಯದು. ಇವಾಗ ನಾನಿಲ್ಲಿ ಇದರಲ್ಲಿ ಮುಕ್ಕಾಲು ಭಾಗನ ಮಾತ್ರ ನಾನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಇನ್ನು ಕಾಲು ಭಾಗನ ನಾನು ಮಿಕ್ಸಿ ಜಾರಲ್ಲೇ ಉಳಿಸ್ಕೊಳ್ತಿದ್ದೀನಿ. ಇದಕ್ಕೊಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿ ನಾವು ಗ್ರೈಂಡ್ ಮಾಡಬೇಕಾಗತ್ತೆ. ನೋಡಿ, ಇದೊಂದು ಮ್ಯಾಂಗೋ ಪಲ್ಪ್ನ ನಾವು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು ಒಂದು ಬೌಲಲ್ಲಿರೋದನ್ನ. ಈಗ ಮಿಕ್ಸಿ ಜಾರಲ್ಲಿರೋದಕ್ಕೆ ನಾನಿಲ್ಲಿ ಮಿಲ್ಕ್ ಮೇಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮತ್ತು ಒಂದು ಡಿಫ್ರೆಂಟಾದ ಟೆಕ್ಸ್ಚರ್ ಇರುತ್ತೆ ನಾವು ಮಾಡೋವಂಥ ಡೆಸರ್ಟ್ಗೆ. ನಾನಿವಾಗ ಸುಮಾರು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಮಿಲ್ಕ್ ಮೇಡನ್ನ ಆ ಜಾರಿಗೆ ಹಾಕ್ಕೊಂಡು ಇದನ್ನು ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಈ ಕಂಡೆನ್ಸ್ ಮಿಲ್ಕಲ್ಲೂ ಸಹ ಸ್ವೀಟ್ ಅಂಶ ಇರುತ್ತೆ, ಸೊ ಸಕ್ಕರೆ ಹಾಕೋ ಅವಶ್ಯಕತೆ ಇರಲ್ಲ. ಮ್ಯಾಂಗೋಲೂ ಸಹ ಸಿಹಿ ಅಂಶ ಇರುತ್ತೆ. ನೋಡಿ, ಈಗ ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ತೋರಿಸ್ತಾ ಇರೋದು ಬರೀ ಮ್ಯಾಂಗೋ ಪಲ್ಪು. ಈ ಬೌಲಲ್ಲಿರೋದು ಮ್ಯಾಂಗೋ ಪಲ್ಪ್ ಜೊತೆ ಮತ್ತು ಮಿಲ್ಕ್ ಮೇಡ್ ಹಾಕಿ ಗ್ರೈಂಡ್ ಮಾಡ್ಕೊಂಡಿರುತ್ತೆ. ಈಗ ನಾನು ಒಂದು ಬೌಲಲ್ಲಿ 1/4 ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಇದಕ್ಕೆ ನಾನು 2-3 ಟೇಬಲ್ ಸ್ಪೂನಷ್ಟು ಬಾದಾಮ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ಮೈಸೂರಲ್ಲಿ ಫೇಮಸ್ ಆದಂಥ ಬಾಂಬೆ ಟಿಫಿನೀಸಲ್ಲಿ ಟೂ ಗುಡ್ ಅನ್ನೋ ಬ್ರ್ಯಾಂಡ್ದು ಬಾದಾಮ್ ಪೌಡ್ರು. ಇದು ಒಂದು ಒಳ್ಳೆ ಟೇಸ್ಟ್ ಇರುತ್ತೆ. ನನಗೆ ಪರ್ಸ್ನಲಿ ಇದು ತುಂಬ ಇಷ್ಟ ಆಗುತ್ತೆ, ಬಾದಾಮ್ ಪೌಡರ್. ಸೊ ಅದನ್ನು 1-2 ಸ್ಪೂನ್ ಹಾಕಿ ನಾನು ಬಾದಾಮ್ ಮಿಲ್ಕ್ನ ರೆಡಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಅದೇ ಸಮಯದಲ್ಲಿ ನಾನಿಲ್ಲಿ ಸುಮಾರು 8-10 ಬಾದಾಮಿ ಮತ್ತು ಗೋಡಂಬಿನ ಈ ಥರ ಸ್ಲೈಸರಲ್ಲಿ ಹಾಕ್ಕೊಂಡು ಸ್ಲೈಸ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಜಸ್ಟ್ ಏನಿಲ್ಲ, ಇದರೊಳಗೆ ನಾವು ಹಾಕುವಂಥ ಡ್ರೈ ಫ್ರೂಟ್ಸ್ನೆಲ್ಲ ಸೇರಿಸ್ಬಿಟ್ಟು ಬಾದಾಮಿ, ಗೋಡಂಬಿ, ಪಿಸ್ತಾ ಯಾವ್ದು ಬೇಕಾದ್ರೂ ಸಹ ಸೇರಿಸ್ಬೋದು. ಹಾಕಿ ಜಸ್ಟ್ ನಾವು ಇದರ ಲಿಡ್ ಥರ ಇರುತ್ತೆ, ಅದು ಕ್ಲೋಸ್ ಮಾಡಿ ಹೀಗೆ ತಿರುಗಿಸಿದ್ರೆ ಸಾಕು, ನಮಗೆ ಒಂಥರ ಫೈನ್ ಪೌಡ್ರ್ ಫಾರ್ಮಲ್ಲಿ ನಮಗೆ ಈ ಡ್ರೈ ಫ್ರೂಟ್ಸ್ದು ಪೌಡರ್ ಸಿಗುತ್ತೆ. ಇದು ಒಂದು ಈಸಿ ಮೆಥಡ್ ಅಂತಲೇ ಹೇಳ್ಬೋದು. ತುಂಬ ಯೂಸ್ಫುಲ್ ಆಗಿರೋಂಥ ಡ್ರೈ ಫ್ರೂಟ್ಸ್ ಚಾಪರ್ ಇದು. ನೀವು ಚಾಕುವಲ್ಲಿ ಕಟ್ ಮಾಡೋ ಅವಶ್ಯಕತೆ ಏನಿಲ್ಲ, ಜಸ್ಟ್ ಇದರೊಳಗಡೆ ಹಾಕಿ ನಾವು 1-2-3 ಸಲ ಈ ಥರ ತಿರುಗಿಸಿದ್ರೆ ಸಾಕು, ಈ ಥರ ಫಾರ್ಮಲ್ಲಿ ನಮಗೆ ಡ್ರೈ ಫ್ರೂಟ್ಸ್ ಪೌಡರ್ ಸಿಗುತ್ತೆ. ತುಂಬ ಯೂಸ್ಫುಲ್ ಆಗುತ್ತೆ. ನಾವು ಸ್ವೀಟ್ಸ್ ಮಾಡುವಾಗೆಲ್ಲ ತುಂಬ ಕಷ್ಟಪಟ್ಟು ಚಾಪ್ ಮಾಡೋ ಅವಶ್ಯಕತೆಯೇ ಇಲ್ಲ. ನೋಡಿ, ಈ ಥರ ನಾವು ಹಾಕಿದ್ದೆಲ್ಲ ನೋಡಿ ಕಂಪ್ಲೀಟಾಗಿ ಆಲ್ಮೋಸ್ಟ್ 90% ಅಷ್ಟು ಡ್ರೈ ಫ್ರೂಟ್ಸ್ ಪೌಡರ್ ರೆಡಿಯಾಗಿದೆ. ನೆಕ್ಸ್ಟ್ ನಾನಿಲ್ಲಿ 2 ಸ್ಲೈಸ್ ಬ್ರೆಡ್ ತೊಗೊಂಡಿದ್ದೀನಿ. ನಾನು ನಾರ್ಮಲ್ ಬ್ರೆಡ್ ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ವೀಟ್ ಬ್ರೆಡ್, ಮಲ್ಟಿಗ್ರೈನ್ ಬ್ರೆಡ್ ಯಾವ್ದು ಬೇಕಾದ್ರೂ ಸಹ ಬಳಸ್ಬೋದು. ಇದರ ಎಡ್ಜಸ್ನೆಲ್ಲ ನಾನು ಈ ಥರ ಕಟ್ ಮಾಡ್ಕೊಳ್ತಿದ್ದೀನಿ. ನೀಟಾಗಿ 4 ಸೈಡು ಸಹ ಈ ಎಕ್ಸ್ಟ್ರಾಸ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲಿ ಬೇಕಿರುತ್ತೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಬ್ರೆಡ್ ಸ್ಲೈಸ್ನ ರೆಡಿ ಮಾಡ್ಕೊಳ್ಬೋದು. ನಾನಿಲ್ಲಿ ಸುಮಾರು 4-5 ಬ್ರೆಡ್ ಸ್ಲೈಸಸ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ನೋಡಿ, ಎಡ್ಜಸ್ ಎಲ್ಲ ತೆಗೆದಾಗಿದೆ. ಇದನ್ನು 4 ಪೀಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಇದನ್ನು ಲಟ್ಟಣಿಗೆಯಲ್ಲಿ ಈ ಥರ ಫ್ಲ್ಯಾಟನ್ ಮಾಡ್ಕೊಳ್ತೀನಿ, ಹರ್ಕೊಳ್ಬೇಕಾಗುತ್ತೆ. ಚಪ್ಪಟೆ ಆಗಿದ್ದಷ್ಟು ನಾವು ಮೇಲೆ ಹಾಕುವಂಥ ಕೋಟಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ ಮತ್ತು ಬ್ರೆಡ್ಗೆಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಆ ಕಾರಣದಿಂದ ಈ ಥರ ಒಂದು ಸಲ ನೀವು ಲಟ್ಟಣಿಗೆಯಲ್ಲಿ ಈ ಥರ ಮಾಡ್ಕೊಳ್ಬೇಕಾಗತ್ತೆ ಬ್ರೆಡ್ನ. ಇವಾಗ ನಾನಿಲ್ಲಿ ಮ್ಯಾಂಗೋ ಮತ್ತು ಕಂಡೆನ್ಸ್ ಮಿಲ್ಕ್ ಹಾಕಿರುವಂಥ ಪೇಸ್ಟ್ನ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಬರೀ ಮ್ಯಾಂಗೋ ಅಲ್ಲ, ಮ್ಯಾಂಗೋ ಮತ್ತು ಕಂಡೆನ್ಸ್ ಮಿಲ್ಕ್ ಇದೆರಡು ಹಾಕಿರೋವಂಥ ಮಿಶ್ರಣನ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈವನಾಗಿ ಎಲ್ಲ ಕಡೆ ಬರೋ ಥರ ಸ್ಪ್ರೆಡ್ ಮಾಡಿ, ಯಾಕಂದರೆ ಬ್ರೆಡ್ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಹಾಕಿರೋವಂಥ ಕೋಟಿಂಗ್ನ. ನೆಕ್ಸ್ಟ್ ನಾನಿಲ್ಲಿ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಪೌಡರ್ನ ಅದ್ರ ಮೇಲೆ
ಈ ಥರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇದಂತೂ ತುಂಬ ಡಿಫ್ರೆಂಟ್ ಆದಂಥ ಡೆಸರ್ಟ್ ಅಂತಲೇ ಹೇಳ್ಬೋದು, ಇಲ್ಲ ಸ್ವೀಟ್ ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ ಮತ್ತು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ನೋಡಿ ಈ ಥರದ್ರಲ್ಲಿ ಕಾಣುತ್ತೆ. ಮ್ಯಾಂಗೋ ಪಲ್ಪ್, ಕಂಡೆನ್ಸ್ ಮಿಲ್ಕ್ ಮತ್ತು ಡ್ರೈ ಫ್ರೂಟ್ಸ್ ಮಿಕ್ಸ್ಚರ್ ಇದಿಷ್ಟನ್ನು ಬ್ರೆಡ್ ಮೇಲೆ ಸೇರಿಸಿದ್ದೀನಿ. ಇವಾಗ ಇದನ್ನು ನಿಧಾನಕ್ಕೆ ರೋಲ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲೂ ಆಚೆ ಬರದೇ ಇರೋ ಥರ ನಿಧಾನಕ್ಕೆ ರೋಲ್ ಮಾಡಿ ಜಸ್ಟ್ ಜೆಂಟಲಾಗಿ ಲೈಟಾಗಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿ ಸ್ಟಫಿಂಗ್ ಕೂತ್ಕೊಳ್ಳುತ್ತೆ ಮತ್ತು ಎಲ್ಲೂ ಸಹ ಆಚೆ ಬರೋದಿಲ್ಲ. ನಾನು ತೋರಿಸಿದ್ದಲ್ಲ, ನಿಧಾನಕ್ಕೆ ಈ ಥರದಲ್ಲಿ ನೀವು ರೋಲ್ಸ್ಗಳನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ರೆಡಿ ಆಗುತ್ತೆ. ಇದೇ ಥರ ನಾನು ಸುಮಾರು 3-4 ರೋಲ್ಸ್ಗಳನ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ಈ ಒಂದು ರೋಲು ಒಬ್ರಿಗೆ ಸರ್ವ್ ಮಾಡ್ಬೋದು. ಸೊ ಕ್ವಾಂಟಿಟಿ ನೋಡಿಕೊಂಡು 5-10 ಎಷ್ಟು ಬೇಕಾದ್ರೂ ಸಹ ಮಾಡ್ಕೊಳ್ಬೋದು. ನೋಡಿ ತೋರಿಸ್ತಾ ಇದ್ದೀನಿ, ರೋಲ್ ಮಾಡೋಕ್ಕೆ ಮುಂಚೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನೀಟಾಗಿ ಈವನ್ನಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಆ ಮ್ಯಾಂಗೋ ಪಲ್ಪ್ನಲ್ಲೇ ಡ್ರೈ ಫ್ರೂಟ್ಸು ಚೆನ್ನಾಗಿ ಕೂತ್ಕೊಂಡಿರುತ್ತೆ, ಒಂಚೂರು ಸಹ ಆಚೆ ಬರೋದಿಲ್ಲ. ನೋಡಿ ಈಗ ಬಾದಾಮ್ ಮಿಲ್ಕ್ ಸಹ ರೆಡಿಯಾಗಿದೆ. ಅದನ್ನು ಬಿಸಿ ಎಲ್ಲ ಆರೋಕ್ಕೆ ಬಿಟ್ಟಿದ್ದೀನಿ, ಚೆನ್ನಾಗಿ ಕೂಲ್ ಡೌನ್ ಆಗಬೇಕು. ಇವಾಗ ನಾನು ಮೊದಲು ಸ್ವಲ್ಪ ತೆಗೆದಿಟ್ಕೊಂಡಿರುವಂಥ ಮ್ಯಾಂಗೋ ಪಲ್ಪ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸುಮಾರಿಂದ 2-3 ಟೇಬಲ್ ಸ್ಪೂನು ಮ್ಯಾಂಗೋ ಪಲ್ಪ್ನ ಬಾದಾಮ್ ಮಿಲ್ಕ್ಗೆ ಸೇರಿಸ್ಬೇಕಾಗುತ್ತೆ. ಚೆನ್ನಾಗಿ ಆರಿರಬೇಕು ಬಾದಾಮ್ ಮಿಲ್ಕು, ಆವಾಗ ಮ್ಯಾಂಗೋ ಪಲ್ಪ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಮ್ಯಾಂಗೋ ಫ್ಲೇವರ್ ಹಾಲಲ್ಲೂ ಸಹ ಇರಬೇಕು, ಜಸ್ಟ್ ಸ್ಟಫಿಂಗಲ್ಲ. ಸೊ ಆ ಕಾರಣದಿಂದ ಮಿಲ್ಕ್ಗೂ ಸಹ ನಾನು ಮ್ಯಾಂಗೋ ಪಲ್ಪ್ನ ಸೇರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಈ ಮೆಥಡಲ್ಲೇ ನೀವು ಫಾಲೋ ಮಾಡಿ. ನೆಕ್ಸ್ಟ್ ನಾನಿಲ್ಲಿ ರೆಡಿ ಮಾಡ್ಕೊಂಡಿರುವಂಥ ಬ್ರೆಡ್ ರೋಲ್ಸ್ನ ಒಂದು ಗ್ಲಾಸ್ ಬೌಲಲ್ಲಿ, ಅಗಲವಾದಂಥ ಗ್ಲಾಸ್ ಬೌಲಲ್ಲಿ ಈ ಥರ ಜೋಡಿಸ್ಕೊಳ್ತಾ ಇದ್ದೀನಿ. ನೀವು ಸ್ಕ್ವೇರ್ ಆಗಿರೋದು, ರೆಕ್ಟ್ಯಾಂಗಲ್ ಶೇಪ್ ಯಾವುದ್ರಲ್ಲಾದರೂ ಸಹ ನೀವು ಗ್ಲಾಸ್ ಬೌಲ್ ತೊಗೊಳ್ಬೋದು. ನಾನಿಲ್ಲಿ ಸುಮಾರು 4 ಪೀಸ್ನ ಅಂದರೆ 4 ಬ್ರೆಡ್ ರೋಲ್ನ ಅರೇಂಜ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರದ್ರಲ್ಲಿ ಕರೆಕ್ಟಾಗಿ ಫಿಕ್ಸ್ ಆದರೆ ಸಾಕು, ಅಳ್ಳಾಡಬಾರ್ದು ಮತ್ತು ಸ್ಟಫಿಂಗ್ ಎಲ್ಲೂ ಆಚೆ ಬರಬಾರ್ದು. ಆ ಥರದ್ರಲ್ಲಿ ನೀಟಾಗಿ ಇದನ್ನು ಅದರಲ್ಲಿ ಬೌಲಲ್ಲಿ ಕೂರಿಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಬಾದಾಮ್ ಮಿಲ್ಕ್ಗೆ ಮ್ಯಾಂಗೋ ಪಲ್ಪ್ ಸೇರಿಸಿರುವಂತಹ ಮಿಶ್ರಣನ ಸೇರಿಸ್ತಾ ಇದ್ದೀನಿ. ಇದ್ರ ಮೇಲೆ ಸುಮಾರು 2-3 ಸೌಟ್ ಆಗುವಷ್ಟು ಇದನ್ನ ಮೇಲೆ ನೀವು ಸ್ಪ್ರೆಡ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಬ್ರೆಡ್ಡಿಗೆಲ್ಲ ಈ ಮಿಲ್ಕ್ ಅಬ್ಸಾರ್ಬ್ ಆಗಬೇಕು. ಆವಾಗ ಹೀರ್ಕೊಂಡಷ್ಟು ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಈ ಬಾದಾಮ್ ಮಿಲ್ಕಲ್ಲಿ ನಾನು ಸಕ್ಕರೆ ಹಾಕಿಲ್ಲ, ಯಾಕಂದರೆ ಬಾದಾಮ್ ಪೌಡರಲ್ಲೇ ಸಕ್ಕರೆ ಇರೋ ಕಾರಣದಿಂದ ಇಲ್ಲಿ ನಾನು ಸಕ್ಕರೆನೇ ಬಳಸಿಲ್ಲ. ನೀವು ನೋಡ್ಬೋದು ಚೆನ್ನಾಗಿ ಒಂದು ಲೇಯರ್ ಬಂದಮೇಲೆ ನಾವು ಹಾಕಿರೋಂಥ ಬಾದಾಮ್ ಮಿಲ್ಕೆಲ್ಲ ಒಂದು ಲೇಯರ್ ಹಾಕಿದಾದ್ಮೇಲೆ ಕೊನೆಯದಾಗಿ ಉಳಿದಿರೋಂಥ ಮ್ಯಾಂಗೋ ಪಲ್ಪ್ನು ಸಹ ಇದ್ರ ಮೇಲೆ ಹಗುರವಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಲೇಯರ್ ಬೈ ಲೇಯರ್ ನಿಮಗೆ ಮ್ಯಾಂಗೋ ಪಲ್ಪ್ದು ಫ್ಲೇವರ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ನಾವು ಸ್ಲೈಸರಲ್ಲಿ ಡ್ರೈ ಫ್ರೂಟ್ಸ್ ಪೌಡ್ರನ್ನ ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಳ್ತಿದ್ದೀವಿ. ಇದು ಒಂಥರ ಡಿಫ್ರೆಂಟ್ ಆದ ಟೇಸ್ಟ್ ಕೊಡುತ್ತೆ ಮತ್ತು ಆ ಮ್ಯಾಂಗೋ ಪಲ್ಪ್ ಮೇಲೆ ಡ್ರೈ ಫ್ರೂಟ್ ಚೆನ್ನಾಗಿ ಸ್ಟಿಕ್ ಆಗುತ್ತೆ, ಅಂಟ್ಕೊಳ್ಳುತ್ತೆ. ಹಾಗೆ ತಿನ್ನುವಾಗಂತೂ ಒಂದೊಳ್ಳೆ ಟೇಸ್ಟ್ ಇರುತ್ತೆ. ನೋಡಿ ಈ ಥರದ್ರಲ್ಲಿ ಲೇಯರ್ ಬೈ ಲೇಯರ್ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ನಾವು 1 ಅವರ್ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಈಗ ನಾನು ಇನ್ನೊಂದು ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಇದು ಜಸ್ಟ್ ಒಂದೊಂದು ಬೌಲಲ್ಲಿ ಒಬ್ರಿಗೆ ಸರ್ವ್ ಮಾಡೋ ಅಂಥ ಮೆಥಡ್ ಇದು. ಈ ಥರ ಬ್ರೆಡ್ನ 4 ಪೀಸಾಗಿ ಕಟ್ ಮಾಡಿಕೊಂಡು ಬೌಲಲ್ಲಿ ಫಸ್ಟಿಗೆ ಬ್ರೆಡ್ ಇಟ್ಬಿಟ್ಟು ಅದರ ಮೇಲೆ ಮ್ಯಾಂಗೋ ಪಲ್ಪ್, ಅದರ ಮೇಲೆ ಬಾದಾಮ್ ಮಿಲ್ಕ್, ಈ ಥರ ನೀವು ಲೇಯರ್ ಬೈ ಲೇಯರ್ ಆ್ಯಡ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ ಮತ್ತು ಇನ್ನೊಂದು ಬ್ರೆಡ್ ಸ್ಲೈಸ್ ಆ್ಯಡ್ ಮಾಡಿ ಮತ್ತೆ ಚೆನ್ನಾಗಿ ಪ್ರೆಸ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ಮತ್ತೆ ಮ್ಯಾಂಗೋ ಪಲ್ಪ್ ಸೇರಿಸಿ, ಬಾದಾಮ್ ಮಿಲ್ಕ್ ಸೇರಿಸಿ, ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರು ಮತ್ತು ಬೇಕಿದ್ರೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ಇದು ಒಂಥರ ಡಿಫ್ರೆಂಟ್ ಆದ ಟೇಸ್ಟ್ ಕೊಡುತ್ತೆ, ಒಂಥರ ಕ್ರಂಚಿಯಾಗಿರುತ್ತೆ ತಿನ್ನುವಾಗ. ನೋಡಿ ಈ ಥರ ಫಾರ್ಮಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಲೇಯರ್ ಬೈ ಲೇಯರ್. ಸಣ್ಣ ಸಣ್ಣ ಬೌಲಲ್ಲಿ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಅದನ್ನು ಸಹ ನಾನು ಫ್ರೀಸ್ ಮಾಡಿಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಈ ಥರದ್ರಲ್ಲಿ ರೆಡಿಯಾಗಿದೆ. ಇದನ್ನು 1 ಅವರ್ ಫ್ರೀಸ್ ಮಾಡಿ ತೆಗೆದಿಟ್ಟಿದ್ದೀನಿ. ನೋಡಿ ಇವಾಗ ಫುಲ್ಲು ಕೂಲಾಗಿದೆ ಮತ್ತು ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಲೇಯರ್ ಬೈ ಲೇಯರ್ ಆಗಿ ಚೆನ್ನಾಗಿ ಸೆಟ್ ಆಗಿದೆ. ಬ್ರೆಡ್ಡಿಗೆಲ್ಲ ಮಿಲ್ಕ್ ಅಬ್ಸಾರ್ಬ್ ಆಗಿದೆ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಪೌಡರು ಸಹ ಚೆನ್ನಾಗಿ ಹೊಂದ್ಕೊಂಡಿದೆ. ಇದನ್ನು ನಾನಿವಾಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಹಗುರವಾಗಿ ಇದನ್ನು ಎಷ್ಟು ಬೇಕಷ್ಟು ಸೈಜಲ್ಲಿ ನೀವು ಕಟ್ ಮಾಡಿ ತೆಗಿಬಹುದು. ಆದರೆ ನಿಧಾನಕ್ಕೆ ನೀವು ಇದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು, ಯಾಕಂದರೆ ಬ್ರೆಡ್ಡಿಗೆಲ್ಲ ಚೆನ್ನಾಗಿ ಬಾದಾಮ್ ಮಿಲ್ಕ್ ಅಬ್ಸಾರ್ಬ್ ಆಗಿರುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಇದೊಂದು
ಪೀಸ್ನ ನಾನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದರ ಮೇಲೆ ಎಕ್ಸ್ಟ್ರಾ ನಾವು ಮಾಡಿರುವ ಬಾದಾಮ್ ಮಿಲ್ಕ್ನ ಸಹ ಸೇರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ಇದು ನೀವು 1 ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದ್ರಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಚಿಲ್ಡಾಗಿ ಮತ್ತು ಮ್ಯಾಂಗೋ ಫ್ಲೇವರು, ಬ್ರೆಡ್ ಜೊತೆಗೆ ಡ್ರೈ ಫ್ರೂಟ್ಸ್, ಬಾದಾಮ್ ಮಿಲ್ಕ್ ಎಲ್ಲ ಫ್ಲೇವರು ನಿಮ್ಮ ಬಾಯಲ್ಲಿ ತಿಂತಿದ್ರೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತೀರಾ. ಅಷ್ಟು ಸಖತ್ತಾಗಿರುತ್ತೆ ಟೇಸ್ಟು. ಖಂಡಿತ ನೀವು ಮನೇಲಿ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಇದು. ತುಂಬಾ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ, ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಸಖತ್ತಾಗಿತ್ತು ಟೇಸ್ಟ್ ಅಂತೂ. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಇದನ್ನು ನೀವು 2 ಡೇಸ್ ಆರಾಮಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ರಿಗೂ ಸಹ ತುಂಬಾ ಇಷ್ಟಪಡ್ತಾರೆ. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆಲ್ಲ ಶೇರ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಸ್ವಾದಿಷ್ಟ ಅಭಿರುಚಿನ ಮರಿದೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಒಂದು ಡಿಫ್ರೆಂಟ್ ಆದ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.